Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Have a blessed day in the presence of God. ದೇವರ ಸನ್ನಿಧಾನ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Open your Bibles to 1 Timothy chapter 4 verse number 12. ಈ ಸಮಯದಲ್ಲಿ ನಿಮ್ಮ ಸತ್ಯವೇದನ ಮೊದಲನೇ ತಿಮೋತಿ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದನ ತಿರುಗಿಸಿ. 1 Timothy chapter 4 verse number 12. ಮೊದಲನೇ ತಿಮೋತಿ 4ನೇ ಅಧ್ಯಾಯ 12ನೇ ವಚನ. Let's read the word. ವಾಕ್ಯವನ್ನು ಓದಿಕೊಳ್ಳೋಣ. Let no one despise your youth, but set an example for the believers in speech, in conduct, in love, in faith, and in purity. ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. Hallelujah. Hallelujah. You know, church, to whom these words have been told, from whom? ಸಭೆ, ನಿಮಗೆ ಗೊತ್ತಿದೆಯಾ ಈ ಒಂದು ಮಾತನ್ನ ಯಾರಿಗೆ ಹೇಳಿದ್ದಾರೆ? This Paul who is teaching to his spiritual son Timothy. ಪೌಲನು ತನ್ನ ಆತ್ಮಿಕ ಮಗನಾದ ತಿಮೋಥೆಯನಿಗೆ ಇದನ್ನು You know, ಕಲಿಸಿಕೊಡುತ್ತಿದ್ದಾನೆ. Timothy was a young man. ತಿಮೋಥೆಯನು ಒಬ್ಬ ಯವನಸ್ಥನಾಗಿದ್ದಾನೆ. He was a leader in the church. ಆತನ ಸಭೆಯಲ್ಲಿ ಒಬ್ಬ ನಾಯಕನಾಗಿದ್ದಾನೆ. Because of his age, ಆತನ ಒಂದು ವಯಸ್ಸಿನ ನಿಮಿತ್ತವಾಗಿ many of the church elders, ಅನೇಕ ಸಭೆಯ ಒಂದು ಹಿರಿಯರು they took him for granted. ಅದನ್ನು ಬಹಳ ಸುಲಭವಾಗಿ ತೆಗೆದುಕೊಂಡರು. And they overlooked his leadership capabilities. ಆತನ ಒಂದು ನಾಯಕತ್ವದ ಒಂದು ಸಾಮರ್ಥ್ಯವನ್ನ ಬಹಳ ಸುಲಭವಾಗಿ ಮಾತನಾಡುತ್ತಿದ್ದಾರೆ. The church elders thought like this. ಆ ಸಭೆಯ ಒಂದು ಹಿರಿಯ ರೀತಿಯಲ್ಲಿ Hey, ಮಾತನಾಡುತ್ತಿದ್ದಾರೆ. this Timothy is a young man. ಈ ತಿಮೋಥಿ ಒಬ್ಬ ಯವನಸ್ಥ What ಮನುಷ್ಯನಾಗಿದ್ದಾನೆ. experience does he have in compared to Paul and Peter? ಪೌಲನ ಮತ್ತು ಪೇತ್ರನ ಒಂದು ನೋಡುವಾಗ ಈತನಿಗೆ ಏನೇ ಒಂದು ಅನುಭವ ಇದೆ. That was how Timothy was treated in the church. ಸಭೆಯಲ್ಲಿ ತಿಮೋಥೆಯನ್ನು ಆ ರೀತಿಯಲ್ಲಿ ಆಲೋಚನೆ ಮಾಡುತ್ತಿದ್ದೇವೆ. That's how when this complaint went and reached Paul, ತದನಂತರ ಈ ಒಂದು ಆರೋಪಗಳೇ ಪೌಲನಿಗೆ ಇದು ತಲುಪುತ್ತದೆ. that is when Paul is writing to Timothy. ಆಮೇಲೆ ಪೌಲನು ತಿಮೋಥೆಯನಿಗೆ ಈ ರೀತಿಯಲ್ಲಿ ಬರೆಯುತ್ತಿದ್ದಾನೆ. Look, my son, ನನ್ನ ಮಗನಾದ ತಿಮೋಥೆಯನೇ, you are a young man. ನೀನೊಬ್ಬ ಯವನಸ್ಥನಾಗಿದ್ದಿ. You need to be very careful in certain things in your life. ನಿನ್ನ ಜೀವಿತದಲ್ಲಿ ಬಹಳ ಕೆಲವು ವಿಚಾರಗಳಲ್ಲಿ ಜೋಪಾನವಾಗಿರಬೇಕು. So the Paul is saying, ಪೌಲನು ಈ ರೀತಿಯಲ್ಲಿ be ಬರೆಯುತ್ತಿದ್ದಾನೆ. careful in your speech, ನಿನ್ನ ಮಾತುಗಳಲ್ಲಿ ನೀನು ಬಹಳ ಎಚ್ಚರವಿರು. because you are a young man. ಯಾಕಂದ್ರೆ ನೀನೊಬ್ಬ ಯವನಸ್ಥನಾಗಿದ್ದಿ. You live among young people. ನೀನು ಯವನಸ್ಥರ ಮಧ್ಯದಲ್ಲಿ You ಜೀವಿಸುವವನಾಗಿದ್ದಿ. know how young people they speak. ಯವನಸ್ಥರು ಯಾವ ರೀತಿ ಮಾತಾಡೋದು ನಿನಗೆ ಗೊತ್ತಲ್ಲ. So Paul is speaking to Timothy. ಪೌಲನು ತಿಮೋಥೆಯನ ಜೊತೆ ಈ ರೀತಿಯಲ್ಲಿ Be ಮಾತನಾಡುತ್ತಿದ್ದಾನೆ. careful in your speech. ನಿನ್ನ ಮಾತುಗಳಲ್ಲಿ ಬಹಳ Be ಎಚ್ಚರವಿರು. careful in your conduct. ನಿನ್ನ ಒಂದು ನಡೆಯಲ್ಲಿ ನೀನು ಬಹಳ ಎಚ್ಚರವಿರು. Be careful in your love. ನಿನ್ನ ಒಂದು ಪ್ರೀತಿಯಲ್ಲಿ ನೀನು ಬಹಳ ಎಚ್ಚರದಿಂದ ಇರು. Because sometimes love, it also can be a lust. ಕೆಲವು ಬಾರಿ ನೋಡುವಾಗ ಪ್ರೀತಿ ಅನ್ನೋದು ಅದು ಒಂದು ಕಾಮಾಭಿಲಾಷೆಗೆ ತಿರುಗಿ ಬಿಡುತ್ತದೆ. So that's why Paul is saying to Timothy, ಅದಕ್ಕೋಸ್ಕರವಾಗಿ ಪೌಲನು ತಿಮೋಥೆಯನಿಗೆ ಈ ರೀತಿಯಲ್ಲಿ you ಹೇಳುತ್ತಿದ್ದಾನೆ. are a young man. ನೀನೊಬ್ಬ ಯವನಸ್ಥನಾಗಿದ್ದಿ. So be careful, you are in love. ನೀನು ಪ್ರೀತಿಯಿಂದ ನಡೆಸಲ್ಪಡಬೇಕು ಅನ್ನೋದನ್ನ ನೀವು ಗಮನದಲ್ಲಿಟ್ಟಿರು. Not in lust. ನೀನು ಕಾಮಾಭಿಲಾಷೆಯಲ್ಲಿ ನಡೆಸಲ್ಪಡಬಾರದು. So number 4, Paul says to Timothy, ಪೌಲನು ತಿಮೋಥೆಯನಿಗೆ ಇನ್ನೊಂದು 4ನೇ ವಿಚಾರ ಹೇಳುತ್ತಿದ್ದಾನೆ. be careful in your faith. ನಿನ್ನ ನಂಬಿಕೆಯಲ್ಲಿ ಬಹಳ ಎಚ್ಚರವಿರು. What kind of faith? ಎಂತ ನಂಬಿಕೆ? A faith in Christ Jesus. ಕ್ರಿಸ್ತನಲ್ಲಿರುವಂತ ನಂಬಿಕೆ ಅನ್ನೋದನ್ನ ಪೌಲನು ಹೇಳುತ್ತಿದ್ದಾನೆ. And most importantly, ಬಹಳ ಪ್ರಾಮುಖ್ಯವಾಗಿ because you are a young man, ನೀನೊಬ್ಬ ಯವನಸ್ಥನಾಗಿರುವುದರಿಂದ be careful and to keep up your purity. ನಿನ್ನ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಬಹಳ ಎಚ್ಚರದಿಂದ ಇರು. Hallelujah. Hallelujah. See, the church elders, ಸಭೆಯ ಒಂದು ಹಿರಿಯರು they must have assumed that Timothy, and because of his age and experience, what kind of a ministry he can do. ತಿಮೋಥೆಯನು ಆತನ ಒಂದು ವಯಸ್ಸು ಮತ್ತು ಅದೇ ರೀತಿಯಲ್ಲಿ ಅನುಭವದಲ್ಲಿ ಮತ್ತೆ ಎಂತ ಸೇವೆಯನ್ನು ಮಾಡಬಹುದು. They thought that this person, he is lacking a necessary experience. ಇವನಿಗೆ ಒಂದು ಬೇಕಾಗಿರುವಂತ ಅಗತ್ಯವಿರುವಂತಹ ಒಂದು ಅನುಭವ ಇವನಿಗೆ ಅಗತ್ಯ ಇದೆ. That is why, this Paul is telling Timothy, ಪೌಲನು ತಿಮೋಥೆಯನಿಗೆ ಅದಕ್ಕೋಸ್ಕರವಾಗಿ ಹೇಳ್ತಿದ್ದಾನೆ. Timothy, regardless of your age and experience, ತಿಮೋಥೆಯನೇ, ನಿನ್ನ ವಯಸ್ಸು ಮತ್ತು ಅನುಭವವನ್ನ ಬದಿಗಿಟ್ಟು, but if you can set a good example every day, ನೀನು ಪ್ರತಿದಿನವೂ ಕೂಡ ಒಂದು ಒಳ್ಳೆಯ ಉದಾಹರಣೆಯಾಗಿ ಜನರ ಮುಂದೆ ಇರುವುದಾದರೆ, you can become a good minister unto God. ನೀನು ದೇವರಿಗೋಸ್ಕರ ಒಬ್ಬ ಒಳ್ಳೆಯ ಸೇವಕನಾಗಬಹುದು. As Christians, ಒಂದು ಕ್ರೈಸ್ತರಾಗಿ today church, God is speaking to us. ಸಭೆ ದೇವರು ಇವತ್ತಿನ ದಿವಸ ನಮ್ಮ ಜೊತೆ We ಮಾತನಾಡುತ್ತಿದ್ದಾನೆ. are called to set good examples every day to this world. ಪ್ರತಿದಿನವೂ ಕೂಡ ನಾವು ಈ ಜನರ ಮುಂದೆ ಒಳ್ಳೆ ಉದಾಹರಣೆಯಾಗಿ ನಿಲ್ಲುವುದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. Especially in 5 things. ನಾವು 5 ವಿಚಾರಗಳಲ್ಲಿ ಉದಾಹರಣೆಯಾಗಿರಬೇಕು. We should be an example in our speech. ನಮ್ಮ ಮಾತುಗಳಲ್ಲಿ ನಾವು ಬಹಳ ಒಂದು ಉದಾಹರಣೆಯಾಗಿರಬೇಕು. And women and
men. ಯವನಸ್ಥರೇ ಯವನಸ್ಥೆಯರೇ, Sometimes we got to talk too much. ನಾವು ಅನೇಕ ವಿಚಾರ ತುಂಬಾ ಮಾತಾಡುತ್ತೇವೆ. So we have to be careful about our speech. ನಮ್ಮ ಮಾತುಗಳ ವಿಚಾರವಾಗಿ ನಾವು We ಎಚ್ಚರದಿಂದಿರಬೇಕು. have to be very careful about our conduct in front of people. ಜನರ ಮುಂದೆ ನಮ್ಮ ನಡೆಯ ವಿಚಾರವಾಗಿ ನಾವು ಎಚ್ಚರದಿಂದ ಇರಬೇಕು. We have to be in love with everyone. ನಾವು ಎಲ್ಲರ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳಬೇಕು. Especially about our faith. ವಿಶೇಷವಾಗಿ ನಮ್ಮ ನಂಬಿಕೆ. What kind of faith? ಎಂತ ನಂಬಿಕೆ? These days you know how the world is going away from Lord Jesus Christ. ಈ ದಿನವಾದ ನಿಮಗೆ ಗೊತ್ತಿದೆ ಕ್ರಿಸ್ತನಿಂದ ಯಾವ ರೀತಿಯಲ್ಲಿ ನಂಬಿಕೆಯಿಂದ ದೂರವಾಗ್ತಿದ್ದಾರೆ ಅನ್ನೋದು ನಿಮಗೆ We got ಗೊತ್ತಾಗ್ತದೆ. to good of great faith. ನಾವು ಒಳ್ಳೆಯ ಶ್ರೇಷ್ಠವಾದ ಒಂದು ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು. And number 5 in purity. ಐದನೇದಾಗಿ ನೋಡುವಾಗ ಪವಿತ್ರತೆಯನ್ನು ನಾವು ನೋಡುತ್ತೇವೆ. Hallelujah. Hallelujah. Such what is our response with our friends? ನಮ್ಮ ಸ್ನೇಹಿತರ ಜೊತೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು? Such when we among our friends, ನಮ್ಮ ಒಂದು ಸ್ನೇಹಿತರ ಮಧ್ಯದಲ್ಲಿ ಇರುವಾಗ how do we respond? ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೇವೆ? Maybe sometimes when we are insulted, ಕೆಲವು ಬಾರಿ ನೋಡುವಾಗ ನಾವು ಅವಮಾನವನ್ನ ನಿಂದೆಯನ್ನು ಅನುಭವಿಸಿದಾಗ what is our first response tells our maturity in Christ. ನಮ್ಮ ಒಂದು ಮೊದಲನೇ ಆ ತಕ್ಷಣದಲ್ಲೇ ನಾವು ಕೊಡುವಂತಹ ಒಂದು ಪ್ರತ್ಯುತ್ತರ ಅದು ನಮ್ಮ ಪ್ರಬುದ್ಧತೆಯನ್ನು Since ತೋರಿಸುತ್ತದೆ. having the Bible knowledge is good, ಸತ್ಯವೇದದ ಒಂದು ಜ್ಞಾನವನ್ನ ಹೊಂದಿಕೊಳ್ಳುವುದು ಬಹಳ ಒಳ್ಳೆಯದು. but there is still better way to demonstrate the faith in Lord Jesus Christ. ಆದ್ರೆ ಕರ್ತನಾದ ಯೇಸುವಿನ ಮೇಲಿರುವಂತಹ ನಂಬಿಕೆಯನ್ನ ನಾವು ಕಾರ್ಯರೂಪವಾಗಿ ತೋರಿಸುವ ರೀತಿಯಲ್ಲಿ ಅದು ಉತ್ತಮವಾದ ರೀತಿಯಲ್ಲಿ ನಾವು ತೋರಿಸಬಹುದು. How can we show it? ಅದು ಹೇಗೆ ನಾವು ಉತ್ತಮವಾಗಿ It's ತೋರಿಸಬಹುದು? by the way we speak. ನಾವು ಯಾವ ರೀತಿಯಲ್ಲಿ ಮಾತನಾಡುತ್ತೇವೋ ಅದರ It's ಮುಖಾಂತರವಾಗಿ, by the way we act. ನಾವು ಯಾವ ರೀತಿಯಲ್ಲಿ ಕ್ರಿಯೆಗಳನ್ನ ಮಾಡ್ತೇವೋ ಅದರ It's by ಮುಖಾಂತರವಾಗಿ, the act. It's by the way we act with others. ನಾವು ಇನ್ನೊಬ್ಬರ ಜೊತೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೇವೋ ಮಾಡುತ್ತೇವೋ ಅದರ ಮುಖಾಂತರವಾಗಿ, How we believe, ನಾವು what we believe. ನಾವು ಏನನ್ನ ನಂಬುತ್ತೇವೋ ಯಾವ ರೀತಿ ನಂಬುತ್ತೇವೋ ಅದರ ಮುಖಾಂತರವಾಗಿ, How we avoid things that don't please God. ದೇವರಿನ ಮೆಚ್ಚುಗೆ ಇಲ್ಲದ ವಿಚಾರಗಳನ್ನು ಯಾವ ರೀತಿಯಲ್ಲಿ ನಾವು ದೂರ ಇಡುತ್ತೇವೋ ಅದರ ಮುಖಾಂತರವಾಗಿ. So there is a difference between a religious man and a spiritual ಒಬ್ಬ man. ಧಾರ್ಮಿಕ ಮನುಷ್ಯನು ಮತ್ತು ಆತ್ಮಿಕ ಮನುಷ್ಯನ ಮಧ್ಯದಲ್ಲಿರುವಂತಹ ವ್ಯತ್ಯಾಸ ಇದೆ. Such who is a religious man? ಯಾರು ಧಾರ್ಮಿಕ So ಮನುಷ್ಯನಾಗಿದ್ದಾನೆ? a religious man is the man. ಒಬ್ಬ ಧಾರ್ಮಿಕ ಮನುಷ್ಯನು ಈ ರೀತಿಯಲ್ಲಿದ್ದಾನೆ. He begins his day with prayer. ಅವರ ಪ್ರಾರ್ಥನೆಯಿಂದಲೇ ತನ್ನ ದಿನವನ್ನು ಪ್ರಾರಂಭಿಸುತ್ತಾನೆ. He begins his day with reading Bible. ಅವನ ಸತ್ಯವೇದ ಓದುವುದರಿಂದ ತನ್ನ ದಿನವನ್ನು ಪ್ರಾರಂಭಿಸುತ್ತಾನೆ. Done for the day. ಅಲ್ಲಿ ಅವನ ಕೆಲಸ ಮುಗಿದು ಹೋಯಿತು. And for the whole day he watches TV. ಅವನ ಸಂಪೂರ್ಣವಾದ ಆ ದಿನವೆಲ್ಲ ಟಿವಿಯನ್ನು ನೋಡುತ್ತಾನೆ. The whole day is on Facebook. ಆ ಫೇಸ್ಬುಕ್ ಅಲ್ಲೇ ಆ ದಿನ ಎಲ್ಲ ಕಳೆಯುತ್ತಾನೆ. He is a religious ಆತನು man. ಒಬ್ಬ ಧಾರ್ಮಿಕ See, ಮನುಷ್ಯನಾಗಿದ್ದಾನೆ. a religious man, ಒಬ್ಬ ಧಾರ್ಮಿಕ ಮನುಷ್ಯನು he thinks like this. ಅದನ್ನು ಈ ರೀತಿಯಲ್ಲಿ ಆಲೋಚನೆ If ಮಾಡ್ತಾನೆ. I pray, if I read the Bible once in a day, ಒಂದು ಸಾರಿ ನಾನು ಪ್ರಾರ್ಥನೆ, ಒಂದು ಸಾರಿ ನಾನು ನಾನು ಸತ್ಯವೇದವನ್ನು ಓದುವುದಾದ್ರೆ that's all. That is enough for my life. ನನ್ನ ಜೀವಿತಕ್ಕೆ ಇದು ಸಾಕು And ಅಂದುಕೊಳ್ಳುತ್ತಾನೆ. the whole day he will do whatever he wants. ಸಂಪೂರ್ಣ ದಿವಸ ಆತನಿಗೆ ಬೇಕಾದ್ದನ್ನು ಆತನು ಮಾಡುತ್ತಾನೆ. Wherever he wants, he will go ಆದ್ರೆ there. ಎಲ್ಲಿ ಬೇಕೋ ಅಲ್ಲಿ But ಹೋಗುತ್ತಾನೆ. who is a spiritual ಆದ್ರೆ man? ಆತ್ಮಿಕ ಮನುಷ್ಯರು ಯಾರಾಗಿದ್ದಾರೆ? He will begin his day with ಆತನ prayer. ಪ್ರಾರ್ಥನೆಯಿಂದಲೇ ತನ್ನ ದಿನವನ್ನು ಪ್ರಾರಂಭಿಸುತ್ತಾನೆ. And prayer. ಆತ ಪ್ರಾರ್ಥನೆಯಿಂದಲೇ ಮಾಡುತ್ತಾನೆ. And prayer. ಪ್ರಾರ್ಥನೆ ಮಾಡುತ್ತಲೇ ಇರುತ್ತಾನೆ. Connected with God. ದೇವರ ಜೊತೆ ಸಂಪರ್ಕವನ್ನು And ಹೊಂದಿರುತ್ತಾನೆ. he ends his day by prayer. ಅದೇ ರೀತಿಯಲ್ಲಿ ತನ್ನ ದಿನವನ್ನು ಆತನು ಪ್ರಾರ್ಥನೆಯಿಂದಲೇ He ಮುಕ್ತಾಯಗೊಳಿಸುತ್ತಾನೆ. is a spiritual man. ಆತನು ಒಬ್ಬ ಆತ್ಮಿಕ ಮನುಷ್ಯನಾಗಿದ್ದಾನೆ. Some people, ಕೆಲವು ಜನರು they pray in the morning. ಅವರು ಮುಂಜಾನೆ ಪ್ರಾರ್ಥನೆ ಮಾಡ್ತಾರೆ. And after the prayer, ಪ್ರಾರ್ಥನೆ ಆದ ನಂತರ they yell at their wife and children. ಅವರ ಆ ಒಂದು ಮಕ್ಕಳ ಮೇಲೆಯೋ ಅದೇ ರೀತಿ ಹೆಂಡತಿಯ ಮೇಲೆ ಕೂಗಾಡ್ತಾರೆ. Tell me, he is a spiritual man or a religious ಆತನ man? ಆತ್ಮಿಕ ಮನುಷ್ಯನೋ ಅಥವಾ ಧಾರ್ಮಿಕ ಮನುಷ್ಯನೋ? He is a religious man. ಆತನೊಬ್ಬ ಧಾರ್ಮಿಕ ಮನುಷ್ಯನಾಗಿದ್ದಾನೆ. Because he will pray in the morning. ಯಾಕಂದ್ರೆ ಮುಂಜಾನೆ ಪ್ರಾರ್ಥನೆ ಮಾಡ್ತಾನೆ. Then he doesn't care about his speech, doesn't care about his conduct. ಆತನ ನಡೆಯ ನುಡಿಯ ಬಗ್ಗೆ ಏನು ಆತನ ತಲೆ ಕೆಡಿಸಿಕೊಳ್ಳೋದಿಲ್ಲ. Because some people, they read their Bibles. ಅವರ ಸತ್ಯವೇದವನ್ನು ಅವರು ಕೆಲವರು ಓದ್ತಾರೆ. They also read filthy stories. ಅದೇ ರೀತಿಯಲ್ಲಿ ಕೆಟ್ಟ ಸ್ಟೋರಿಗಳನ್ನ, ಕೆಟ್ಟ ಕಥೆಗಳನ್ನು ಕೂಡ ಅವರು Now ಓದ್ತಾರೆ. tell me, is he a religious man or a spiritual ಆತನೊಬ್ಬ man? ಆತ್ಮಿಕ ಮನುಷ್ಯನ, ಧಾರ್ಮಿಕ ಮನುಷ್ಯನ? He is a religious man. ಆತನೊಬ್ಬ ಧಾರ್ಮಿಕ So ಮನುಷ್ಯನಾಗಿದ್ದಾನೆ. you need to question yourself. ಸರಿ, ನಿಮ್ಮನ್ನೇ ನೀವು ಇವತ್ತಿನ ದಿವಸ ಪ್ರಶ್ನೆ You ಮಾಡಬೇಕಾಗಿದೆ. are praying in the morning. ನೀವು ಮುಂಜಾನೆ ನೀವು ಪ್ರಾರ್ಥನೆ What ಮಾಡ್ತಿದ್ದೀರಿ. about the rest of your life today? ಇವತ್ತಿನ ದಿವಸ ನಿಮ್ಮ ಒಂದು ದಿನದ ಕ್ಷಣಗಳ ಕಥೆ ಏನು? That will decide whether you are a religious man or a spiritual man. ಅದು ನಿಮ್ಮನ್ನ ಧಾರ್ಮಿಕ ಮನುಷ್ಯನ ಆತ್ಮಿಕ ಮನುಷ್ಯನ ಅನ್ನೋದನ್ನ ತಾಳೆ ಹಾಕುವಂತದ್ದಾಗಿದೆ. Church, the people of this world, ಈ ಲೋಕದ ಜನರು they might not read Matthew, Mark, Luke and John, ಮತ್ತಾಯ, ಲೂಕ, ಅದೇ ರೀತಿಯಲ್ಲಿ ಮಾರ್ಕ ಮತ್ತು ಯೋಹಾನನ ಸುವಾರ್ತೆಯನ್ನು ಓದದೇ but ಇರಬಹುದು. definitely they will read the fifth gospel. ಆದ್ರೆ ಅವರು ಖಂಡಿತವಾಗಿ 5ನೇ ಒಂದು ಸುವಾರ್ತೆಯನ್ನು ಓದುತ್ತಾರೆ. That is because you are the fifth
fifth gospel. ಆ ಐದನೇ ಸುವಾರ್ತೆ ಯಾರೆಂದು ನೋಡುವಾಗ ಅದು ನೀವೇ ಆಗಿದ್ದೀರಿ. Some people, they don't know what is Matthew, Mark, Luke and John. ಕೆಲವರಿಗೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಅಂದ್ರೆ ಯಾರೆಂದು ಗೊತ್ತಿಲ್ಲ. They don't know what is in those gospels. ಆ ಒಂದು ಸುವಾರ್ತೆಯಲ್ಲಿ ಏನಿದೆ ಎಂದು ಅನ್ನೋದು ಅವರಿಗೆ ಗೊತ್ತಿಲ್ಲ. You can be a connection to Jesus Christ for them. ನೀವು ಅವರಿಗೋಸ್ಕರವಾಗಿ ದೇವರ ಜೊತೆ ಸಂಪರ್ಕವುಳ್ಳಂತಹ ವ್ಯಕ್ತಿಯಾಗಿರುತ್ತೀರಿ. During their lifetime, ಅವರ ಒಂದು ಜೀವಮಾನದಲ್ಲಿ only you can be the connection to Jesus Christ. ನೀವು ಕ್ರಿಸ್ತನ ಜೊತೆ ಸಂಪರ್ಕವುಳ್ಳಂತಹ ವ್ಯಕ್ತಿಗಳಾಗಿರುತ್ತೀರಿ. So today God is speaking to ಇವತ್ತು you. ದೇವರು ನಿಮ್ಮ ಜೊತೆ ಮಾತನಾಡುತ್ತಿದ್ದಾನೆ. Regardless of your age and experience. ನಿಮ್ಮ ವಯಸ್ಸು ಮತ್ತು ಅನುಭವವನ್ನ ಬಿಟ್ಟು ಬದಿಗಿಟ್ಟು, You know, whether you are a one-day Christian or a 10 years of Christian, ನೀವು ಒಂದು ದಿವಸದಿಂದ ರಕ್ಷಣೆ ಹೊಂದಿರಬಹುದು ಅಥವಾ 10 ವರ್ಷದಿಂದ ರಕ್ಷಣೆ ಹೊಂದಿರಬಹುದು. you can set an example. ನೀವು ಉದಾಹರಣೆಯಾಗಿ ದೇವರ ಮುಂದೆ ನಿಲ್ಲಬಹುದು. Look what the Bible says in 1 Timothy chapter 4 verse number 16. ಮೊದಲನೇ ತಿಮೋಥಿ 4:16 ವಚನ ಏನಾಗುತ್ತೆ ನೋಡ್ರಿ. The New Living Translation says like this. ಆ ನ್ಯೂ ಲಿವಿಂಗ್ ಟ್ರಾನ್ಸ್ಲೇಷನ್ ಈ ರೀತಿಯಲ್ಲಿ ಇರುತ್ತದೆ. Watch your life and your doctrine closely. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. Persevere in them, because if you do, you will save both yourself and your hearers. ನೀನು ಈ ಕಾರ್ಯಗಳಲ್ಲಿ ನಿರತರಾಗಿರು. ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. Hallelujah. Hallelujah. This word says, ಈ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ. keep a close watch on your life. ನಿನ್ನ ಜೀವಿತದ ಮೇಲೆ ಬಹಳ ಸೂಕ್ಷ್ಮವಾದ ಗಮನವನ್ನು ಹರಿಸು. At the same time, ಅದೇ ಸಮಯದಲ್ಲಿ keep a close watch on your teaching. ಅದೇ ರೀತಿಯಲ್ಲಿ ನೀನು ಕೇಳುವಂತಹ ಉಪದೇಶಗಳ ವಿಚಾರವಾಗಿ ಬಹಳ ಎಚ್ಚರಿಕೆಯಲ್ಲಿರು. These days, what kind of teaching you are listening into? ಈ ದಿನಮಾನಗಳಲ್ಲಿ ಯಾವ ಯಾವ ಉಪದೇಶಗಳನ್ನು ನಾವು ಕೇಳಿಸಿಕೊಳ್ತಾ ಇದ್ದೇವೆ. How is your life? ನಮ್ಮ ಜೀವಿತ ಹೇಗಿದೆ? You are praying. ನಮ್ಮ ಪ್ರಾರ್ಥನೆ, ನಾವು ಪ್ರಾರ್ಥನೆ ಮಾಡ್ತಾ You ಇದ್ದೇವೆ. are reading the Bible. ನಾವು ಸತ್ಯವೇದವನ್ನು ಓದ್ತಾ You are ಇದ್ದೇವೆ. attending all the church services. ಎಲ್ಲ ಸಭೆಯ ಒಂದು ಪ್ರಾರ್ಥನೆಗಳಿಗೆ ಬರ್ತಾ When ಇದ್ದೇವೆ. you are planted in the church, ಕರ್ತನಲ್ಲಿ ಯೇಸುವಿನಲ್ಲಿ ಮತ್ತು ಸಭೆಯಲ್ಲಿ ನೀವು you ನೆಡಲ್ಪಟ್ಟಿದ್ದೀರಿ. are good, very good at giving to Lord. ದೇವರಿಗೆ ಕೊಡುವ ವಿಚಾರದಲ್ಲಿ ನೀವು ಬಹಳ ಚೆನ್ನಾಗಿ ನಡೆದುಕೊಳ್ಳುತ್ತೀರಿ. These are all good things. ಇದೆಲ್ಲವೂ ಕೂಡ ಒಳ್ಳೆಯದಾಗಿದೆ. But what about your speech? ಆದರೆ ನಿಮ್ಮ ಒಂದು ಮಾತಿನ ಕಥೆ ಏನು ಅಥವಾ ನಡೆ ನುಡಿಯ What ಕಥೆ ಏನು? about your conduct in life? ನಿಮ್ಮ ಈ ಜೀವಿತದಲ್ಲಿ ನಡೆಯುವಂತ ನಡೆಯ ಕಥೆ ಏನು? What your love, about your faith and in purity? ನಿಮ್ಮ ಒಂದು ಪ್ರೀತಿ ಮತ್ತು ಅದೇ ರೀತಿಯಲ್ಲಿ ನಂಬಿಕೆಯ ಕಥೆ ಏನು? So God says, ದೇವರು ಈ ರೀತಿಯಲ್ಲಿ ಹೇಳ್ತಿದ್ದಾರೆ, lead an example life ನೀವು ಉದಾಹರಣೆ ಉಳ್ಳಂತ ಜೀವಿತವನ್ನ ಮಾಡಿ. that will bring glory to the name of the Lord Jesus ಅದು Christ. ಕರ್ತನಾದ ಯೇಸುವಿಗೆ ನಾವು ಮಹಿಮೆಯನ್ನು So this ತರುವಂತದ್ದಾಗಿದೆ. is the word of the Lord. ಇದು ದೇವರ So God ವಾಕ್ಯವಾಗಿದೆ. bless everyone according to this word. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ Especially ಆಶೀರ್ವದಿಸುತ್ತಾರೆ. 1 Timothy chapter 4 verse number 12. ಮೊದಲನೇ ತಿಮೋಥಿ 4:12 ವಚನ. 1 Timothy chapter 4 verse number ಅದೇ 16. ರೀತಿಯಲ್ಲಿ ಮೊದಲನೇ ತಿಮೋಥಿ 4:16 ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸುವುದಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ, ನಮ್ಮನ್ನು ಸ್ವಾಮಿ ಈ ಪ್ರಾರ್ಥನೆಯಲ್ಲಿ ಬರುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ರಾಜ ತಿಮೋಥೆಯರಿಗೆ ಪೌಲನು ಯಾವ ರೀತಿಯಲ್ಲಿ ಕರ್ತನೆ ರಾಜ ಎಲ್ಲ ಬುದ್ಧಿಮಾತುಗಳನ್ನ ಹೇಳ್ತಿದ್ದಾನೋ ಅದೇ ರೀತಿಯಲ್ಲಿ ಕರ್ತನೆ ಇವತ್ತಿನ ದಿವಸ ಇಲ್ಲಿ ಕುಳಿತಿರುವಂತಹ ನಿಂತಿರುವ ಎಲ್ಲರಿಗೂ ಸ್ವಾಮಿ ಕರ್ತನೆ ನಿನ್ನ ಬುದ್ಧಿ ಮಾತನ್ನ ಹೇಳ್ತಿದ್ಯಾ, ನಿನ್ನ ಜ್ಞಾನದ ಮಾತನ್ನ ಹೇಳ್ತಾ, ನಿನ್ನ ಅಭಿಷೇಕವುಳ್ಳಂತ ಮಾತುಗಳನ್ನು ತಿಳಿಸಿಕೊಡದೆ ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ನಡೆ ನುಡಿ ಪ್ರೀತಿ ನಂಬಿಕೆ ಶುದ್ಧತ್ವ ಕರ್ತನೆ ಜನರ ಮುಂದೆ ಸಾಕ್ಷಿಯಾಗಿರುವ ಹಾಗೆ ಕರ್ತನೆ ನಮ್ಮ ವಯಸ್ಸಾಗಲಿ ನಮಗೆ ಇರುವಂತಹ ಅನುಭವವಾಗಲಿ ಕರ್ತನೆ ಅದನ್ನ ನೋಡಿ ಕರ್ತನೆ ಯಾರು ಕೂಡ ನಮ್ಮನ್ನು ಕರ್ತನೆ ಸುಲಭವಾಗಿ ಅಂದುಕೊಳ್ಳದೆ ಕರ್ತನೆ ನಾವು ನಿನಗೆ ಕರ್ತನೆ ಯಾವ ರೀತಿಯಲ್ಲಿ ನಡೆದುಕೊಳ್ಳುತ್ತೇವೋ ಅದನ್ನ ನೋಡಿ ಕರ್ತನೆ ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಜೀವಿಸುವ ಹಾಗೆ ನಮ್ಮನ್ನ ಈ ಜೀವಿತದಲ್ಲಿ ಕರ್ತನೆ ನಮ್ಮನ್ನು ಈ ಲೋಕದಲ್ಲಿ ಉದಾಹರಣೆಯಾಗಿ ಇಡುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ ನಮ್ಮನ್ನು ನಿಂತಾರೆ ನಡೆಸು. ಇದಕ್ಕೆ ವಿರುದ್ಧವಾಗಿ ಕರ್ತನೆ ನಾವು ಜನರ ಮುಂದೆ ಉದಾಹರಣೆಯಾಗಿ ನಡೆಯದಂತೆ ತಡೆ ಮಾಡುವಂತ ಅಡ್ಡಿಪಡಿಸುವಂತ ಕರ್ತನೆ ನಮ್ಮ ಜೀವಿತವನ್ನ ಕರ್ತನೆ ರಾಜ ಕಲುಷಿತಗೊಳಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನಿಂತಾನೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥನೆ ಹೊಂದಿಕೊಂಡಿರಿ ಜೀವವುಳ್ಳ ತಂದೆ. ಆಮೆನ್.